ಯಶ್ ದಯಾಳ್ ಅವರನ್ನು IPL ಆಕ್ಷನಲ್ಲಿ RCB ಪರ್ಚೇಸನ್ನು ಮಾಡಿದೆ. ಸುಮಾರು ಒಂದು 5 ಕೋಟಿ ಕೊಟ್ಟು RCB ಪರ್ಚೇಸ್ ಮಾಡಿದೆ. ಇವರು ಮೊದಲಿಗೆ GTAಗೆ ಆಡ್ತಾ ಇದ್ದರು. ಈಗ ನಮ್ಮ ಒಂದು RCBಗೆ ಪರ್ಚೇಸರ್ ಆಗಿದ್ದಾರೆ. ಹಾಗೆ ಅವರಿಗೆ ಒಂದು 5 ಕೋಟಿಯನ್ನು ಕೊಟ್ಟಿದ್ದಾರೆ. ಇವರು ಯಾವ ಥರ ಬೌಲರು, ಹಾಗೆ ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದನ್ನು, ಹಾಗೆ ಒಂದು 5 ಕೋಟಿ ಕೊಟ್ಟು ಪರ್ಚೇಸ್ ಮಾಡುವಂತಹ ಆಟಗಾರ ಅಥವಾ ಇಲ್ವಾ ಅನ್ನೋದನ್ನು ಫುಲ್ ಮಾಹಿತಿ ಕನ್ನಡದಲ್ಲಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟಾಗಿ ಟಾಪಿಕ್ ಹೋಗೋಣ. ಯಶ್ ದಯಾಳ್ ಅವರನ್ನು ನಮ್ಮ ಒಂದು RCB ಪರ್ಚೇಸನ್ನು ಮಾಡೋದಕ್ಕೆ ಟ್ರೈನ ಮಾಡ್ತಾ ಇದ್ದು, ಅದಕ್ಕೆ ಪೈಪೋಟಿಯಾಗಿ GT ಅವರು ಕೂಡ ಒಂದು ಒಳ್ಳೆಯ ರೀತಿಯಾದಂಥ ಅಮೌಂಟನ್ನು ಬಿಡ್ಡನ್ನು ಮಾಡ್ತಾಯಿದ್ರು. ಆದರೂ ಕೂಡ ಒಂದು ಫೈನಲ್ ಆಗಿ ನಮ್ಮ ಒಂದು RCBಗೆ ಯಶ್ ದಯಾಳ್ ಅವರು ಒಂದು 5 ಕೋಟಿಗೆ ಒಂದು ಪ್ರೈಸಿಗೆ ಒಂದು ಪರ್ಚೇಸ್ ಆಗಿದ್ದಾರೆ. ಇವರು ಯಶ್ ದಯಾಳ್ ಅವರು ಅಂದರೆ ಯಾರಂತಾನೆ ಹೇಳ್ಬೋದು. ಒಂದು ರಿಂಕು ಸಿಂಗ್ ಅವರ ಕೈಯಿಂದ ಒಂದು 5 ಸಿಕ್ಸ್ಗಳನ್ನು ಹೊಡೆಸ್ಕೊಂಡಂತಹ ಒಂದು ಟೈಮು ನಿಮಗೂ ಎಲ್ಲರಿಗೂ ಗೊತ್ತಿದ್ದೇನೆ ಇದೆ. ಒಂದು ಗುಜರಾತ್ ಮತ್ತು ನಡೀತಿರುವಂಥ ಒಂದು ಪಂದ್ಯದಲ್ಲಿ ಯಾರಪ್ಪ ಅಂದರೆ ರಿಂಕು ಸಿಂಗ್ ಅವರಿಂದ ಒಂದು 5 ಸಿಕ್ಸನ್ನು ಹೊಡ್ಕೋತಾರೆ. ರಿಂಕು ಸಿಂಗ್ ಅವರ ಒಂದು ಟೀಮನ್ನು ವಿನ್ ಮಾಡಿಕೊಡ್ತಾರೆ. ರಿಂಕು ಸಿಂಗ್ ಅವರು ಅಂತಹ ಬೌಲರನ್ನು ನಮ್ಮ ಒಂದು RCB ಪರ್ಚೇಸನ್ನು ಮಾಡಿದೆ. GTಗೂ ಕೂಡ ರಿಂಕು ಸಿಂಗಿಂದ ಒಂದು 5 ಸಿಕ್ಸನ್ನು ಹೊಡೆಸ್ಕೊಂಡಿದ್ದು ಅಷ್ಟೇ. ಆದ್ರೂ ಕೂಡ ಹಿಂದಿನ ಒಂದು ಮ್ಯಾಚ್ಗಳಲ್ಲಿ ಏನಪ್ಪ ಅಂತಂದರೆ ಯಶ್ ದಯಾಳ್ ಅವರು ಒಳ್ಳೆಯ ಪ್ರದರ್ಶನವನ್ನು ನೀಡಿದ್ದಾರೆ. ಈಗ ನಮ್ಮ RCBಗೆ ಬಂದಿದ್ದು ಒಳ್ಳೆಯದಾ ಅಥವಾ ಇಲ್ವಾ ಅನ್ನೋದನ್ನು ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನಲ್ಲಿ ಮುಗಿಸ್ತಾ